ಆ ಯುವಕರು ರೀಲ್ಸ್ ಹುಚ್ಚಿಗೆ ಬಿದ್ದಿದ್ರು. ಹೇಗಾದ್ರೂ ವೈರಲ್ ಆಗಬೇಕು ಅಂತ ನಕಲಿ ಗನ್ ಹಿಡ್ಕೊಂಡು ಪೋಸ್ಟ್ ಕೊಟ್ಟಿದ್ರು. ಜಾಲತಾಣದಲ್ಲಿ ವಿಡಿಯೋ ಹರಿಬಿಟ್ಟು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಈ ರೀಲ್ಸ್ ಯುಗದಲ್ಲಿ ಶೋಕಿ ಮಾಡಿಕೊಂಡು ಹುಚ್ಚಾಟ ಆಡೋರು ಒಬ್ಬರ ಇಬ್ಬರ, ಊರು ತುಂಬಾ ಇಂತಹ ಕಿಡಿಗೇಡಿಗಳೇ ತಲೆ ಎತ್ತಿದ್ದಾರೆ. ರೀಲ್ಸ್ ಮಾಡಿ ಲೈಕ್ ಕಮೆಂಟ್ಗೋಸ್ಕರ ಅದೇನೇನು ಮಾಡ್ತಾರೋ ದೇವರೇ ಬಲ್ಲ. ಚಲಿಸೋ ಟ್ರೈನ್ ಮೇಲೆ ಹುಚ್ಚಾಟ ಆಡಿದ್ದು ಆಯ್ತು, ಪ್ರಪಾತದ ಅಂಚಲ್ಲಿ ಡಿಂಚಾಕ್ ಡ್ಯಾನ್ಸ್ ಮಾಡಿದ್ದು ಆಯ್ತು. ಇದೀಗ ಬಳ್ಳಾರಿಯಲ್ಲಿ ನಕಲಿ ಗನ್ ಪಿಸ್ತೂಲ್ ಹಿಡಿದು ಜನರಿಗೆ ಭಯ ಹುಟ್ಟಿಸೋ ಕೆಲಸ ಮಾಡ್ತಿದ್ದಾರೆ. ನಕಲಿ ಪಿಸ್ತೂಲ್ ಬಿಲ್ಡಪ್ ಕೊಟ್ಟು ರೀಲ್ಸ್, ಶೋಕಿಗಾಗಿ ವಿಡಿಯೋ ಮಾಡಿ ಅಂದರ್. ಅಬ್ಬಬ್ಬ, ಇವರ ಒಂದೊಂದು ಪೋಸ್ ನೋಡಿ, ಯಾವ ವಿಲನ್ಗೂ ಕಮ್ಮಿ ಇಲ್ಲ ಬಿಡಿ. ರೀಲ್ಸ್ನಲ್ಲಿ ಹವಾ ಕ್ರಿಯೇಟ್ ಮಾಡ್ತೀನಿ, ವಿಡಿಯೋ ಮಾಡಿ ಏರಿಯಾದಲ್ಲಿ ಧೂಳೆಬ್ಬಿಸ್ತೀನಿ ಅಂತ ಬಿಲ್ಡಪ್ ಕೊಟ್ಟಿದ್ದು. ಹೀಗೆ ವಿಡಿಯೋಗೆ ಡಿಫರೆಂಟ್ ಪೋಸ್ ಕೊಡ್ತಿರೋ ಇವರೆಲ್ಲ ತುಕಾಲಿ ಡಾನ್ಗಳು. ಹೆಸರು ಸಾಹಿಲ್, ವಿಕಾಸ್, ಅಭಿಷೇಕ್ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಬೇಕು ಅನ್ನೋ ಹುಚ್ಚು ಇವರಿಗೆ. ಹೀಗಾಗಿನೇ ನಕಲಿ ಡಬಲ್ ಬ್ಯಾರಲ್ ಬಂದೂಕು, ಪಿಸ್ತೂಲ್ ಹಿಡಿದು ಬಳ್ಳಾರಿಯ ಬಂಡಿಹಟ್ಟಿ ಗ್ರಾಮದ HLC ಕಾಲುವೆ ದಂಡೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಥೇಟ್ ಡಾನ್ಗಳ ತರ ಪೋಸ್ ಕೊಟ್ಟು ಗನ್ ಹಿಡಿದು ರೀಲ್ಸ್ ಮಾಡಿದ್ದಾರೆ. ಸಾರ್ವಜನಿಕರಿಗೆ ಭಯ ಹುಟ್ಟಿಸುವ ರೀತಿಯಲ್ಲಿ ವಿಡಿಯೋ ಮಾಡಿದ್ದಾರೆ. ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ವಿಡಿಯೋ ವೈರಲ್ ಆಗ್ತಿದ್ದಂತೆ ಮೂವರ ವಿರುದ್ಧ ಕೌಲ್ ಬಜಾರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಳಿಕ 3 ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಆರೋಪಿಗಳು ಬಳಸಿದ್ದ ನಕಲಿ ಡಬಲ್ ಬ್ಯಾರಲ್ ಬಂದೂಕು ಹಾಗೂ ಪಿಸ್ತೂಲ್ ಅನ್ನು ವಶಪಡಿಸಿಕೊಳ್ಳಲು ಪ್ರಕ್ರಿಯೆ ನಡೆಯುತ್ತಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಹುಚ್ಚಾಟ ಆಡೋರ ಮೇಲೆ ಜಿಲ್ಲಾ ಪೊಲೀಸ್ ಇಲಾಖೆ ಕಣ್ಣಿಟ್ಟಿದೆ. ಪ್ರತಿಯೊಂದು ಪೊಲೀಸ್ ಠಾಣೆ ಹಾಗೂ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ವಿಶೇಷ ತಂಡ ರಚಿಸಿದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಸೇರಿದಂತೆ ವಿವಿಧ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೆಯಾಗುವ ಫೋಟೋಗಳು, ವಿಡಿಯೋಗಳು, ಬರಹಗಳು ಹಾಗೂ ಇತರ ವಿಷಯಗಳ ಮೇಲೆ ಈ ತಂಡ ಹದ್ದಿನ ಕಣ್ಣಿಟ್ಟಿದೆ. ಸಾರ್ವಜನಿಕರಲ್ಲಿ ಭಯ, ಸಮಾಜದಲ್ಲಿ ಶಾಂತಿ ಕದಡುವ, ಕೋಮು ಸೌಹಾರ್ದಕ್ಕೆ ಧಕ್ಕೆ ತರುವ ರೀತಿ ಹಂಚಿಕೊಂಡ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಕೆ ಕೊಡಲಾಗಿದೆ. ಒಟ್ಟಾರೆ ರೀಲ್ಸ್ ಹುಚ್ಚಿಗೆ ಬಿದ್ದ ಯುವಕರು ಮಾಡಬಾರದನ್ನ ಮಾಡಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇನ್ಮುಂದಾದರೂ ಜಾಲತಾಣದಲ್ಲಿ ಪೋಸ್ಟ್ ಮಾಡುವ ಮುನ್ನ ಎಚ್ಚರವಾಗಿರಬೇಕಿದೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18, ಬಳ್ಳಾರಿ.